ಶ್ರೀಯುತ ಸರ್ ಹನುಮಂತ್ ಸರ್ ಅವರು, ಬೈಲಂಜನಪ್ಪ ಸರ್ ಅವರು, ಹಾಗೂ DSPO ಸರ್, ಹಾಗೂ ಕರಾಟೆ ದಿಗ್ಗಜರಾದಂತಹ ಶ್ರೀ ಎಂ ಅಲ್ತಾಫ್ ಸರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀ ಕೃಪಾ ಸರ್ ಅವರು, ಹಾಗೂ ನನ್ನ ತಂದೆ, ನನ್ನ ಅಣ್ಣ ಹಾಗೂ ನನ್ನ ತಮ್ಮ. ಮೊದಲನೇದಾಗಿ ನಾವು ಈ ಒಂದು ಕರಾಟೆನ ಬೆಂಗಳೂರು ಗ್ರಾಮಾಂತರದಲ್ಲಿ 2017 ಒಂದು ಇಸ್ವಿಯಲ್ಲಿ ಪ್ರಾರಂಭ ಮಾಡ್ತೀವಿ. ಆಗ ನಾವು ಇಲಾಖೆಗೆ ಹೋಗಿ ಒಂದು ಲೆಟರ್ನ ಕೊಡಬೇಕಾದ್ರೆ ಇಲಾಖೆಯ ಒಂದು ಹೆಡ್ ಆಫೀಸ್ ಮಲ್ಲೇಶ್ವರಮಲ್ಲಿತ್ತು. ಆಗ ಮಲ್ಲಪ್ಪ ಸರ್ ಅವರು ದೈಹಿಕ ಶಿಕ್ಷಕರಾಗಿದ್ದರು, ಅಂದರೆ DSPO ಆಗಿದ್ದರು ಜಿಲ್ಲಾ. ನಾವು ಖಾಸಗಿ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಮ್ಮ ರಜೆಗಳು ಜಾಸ್ತಿ ಕೊಡ್ತಾ ಇರಲಿಲ್ಲ. ಈ ಯಾವಾಗ ನಾವು ರಜೆಗಳು ಕೇಳ್ತಾ ಇದ್ದೀವಿ ಅಂದರೆ ನಮ್ಮ ಪ್ರಗತಿ ಶಾಲೆಯಲ್ಲಿ ಯಾವಾಗ ನಾವು ಒಂದು ಕ್ಲಾಸ್ ಇರುತ್ತೋ ಆ ಟೈಮಲ್ಲಿ ಮಾತ್ರ ರಜಾ ಕೇಳ್ತಾ ಇದ್ವಿ. ಯಾಕಂದರೆ ಅವತ್ತಿಂದಲೂ ಪ್ರಗತಿ ಶಾಲೆ ಕರಾಟೆಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ವಿ. ಆ ಟೈಮ್ ನಾವು ರಜಾ ಕೇಳಿ ಆ ಒಂದು ಬ್ರಾಂಚ್ಗೆ ಹೋಗಿ 2018ರಲ್ಲಿ ಸುಮಾರು ದಿವಸಗಳ ಕಾಲ ಸ್ವಲ್ಪ ಓಡಾಡಿ ಪುನಃ ನಾವು ತಪ್ಪದವಾಗಿ ಜಿಲ್ಲಾ ಮಟ್ಟ ಅಂದರೆ ಡೈರೆಕ್ಟಾಗಿ ಜಿಲ್ಲಾ ಮಟ್ಟನ ಮಾಡ್ತೀವಿ. ಕಾಲಕ್ರಮೇಣ ಬರ್ತಾ ಹೊಸಕೋಟೆ ತಾಲೂಕು ಮಟ್ಟ, ದೇವನಹಳ್ಳಿ ತಾಲೂಕು ಮಟ್ಟ, ಹಾಗೆ ದೊಡ್ಡಬಳ್ಳಾಪುರ ತಾಲೂಕು ಮಟ್ಟ ಅದನ್ನು ಬೆಳೆಸ್ಕೊಂಡು ಇವತ್ತು ನಾವು ಹೋಬಳಿ ಮಟ್ಟದಿಂದ ಇವತ್ತು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟವನ್ನು ಮಾಡುವ ಒಂದು ಕೀರ್ತಿ ನಮ್ಮ ಒಂದು ಎಲ್ಲರಿಗೂ, ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳಿ ಇಷ್ಟಪಡ್ತೀನಿ. ಯಾಕಂದರೆ ನಾವು ಒಂದು ತಲೆಯಿಂದ ಯೋಚನೆ ಮಾಡ್ತೀವಿ, ಆದರೆ ಇಲಾಖೆಯವರು 100 ತಲೆಯಿಂದ ಯೋಚನೆ ಮಾಡ್ತಾರೆ. ನಾವು ಅನ್ಕೊಬೋದು ಇಲಾಖೆಯ ಒಂದು ಕಾರ್ಯಕ್ರಮ ತುಂಬ ಈಸಿ ಅಂತ, ಆದರೆ ಅಷ್ಟೊಂದು ಈಸಿಯಾಗಿ ಇರೋದಿಲ್ಲ. ಅದಕ್ಕಾದಂತಹ ರೂಪರೇಷೆಗಳು ಇರ್ತವೆ, ತುಂಬಾ ಒಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಇದನ್ನು ಫಾಲೋ ಮಾಡೋದು ಒಂದಾದರೆ ನಿಯಮಾನುಸಾರವಾಗಿ ಫಾಲೋ ಮಾಡೋದು ಒಂದಾಗಿರುತ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇದಕ್ಕೆ ತುಂಬ ಒಂದು ಸಪೋರ್ಟಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರೆಫ್ರೀಸ್ ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಹಾಗೂ ನಮ್ಮ ಎಲ್ಲ ಟೀಮ್ ಕೂಡ ನಮಗೆ ಸಪೋರ್ಟನ್ನು ಮಾಡಿದ್ದಾರೆ. ಈ ಜೊತೆಗೆ ನಾನು ಒಂದು ಹೇಳಕ್ಕೆ ಬಯಸ್ತೀನಿ, ನಾವು ಕೂಡ ಒಂದು ಬಡತನದಿಂದ ಬಂದಿರುವಂತಹ ಒಂದು ಮನುಕುಲ ಅಂತಲೇ ಹೇಳ್ಬೋದು. ನಾವು ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ಪಾಲನೆ ಮಾಡಿದ್ರೆ ಅದೇ ನಮ್ಮ ಯಶಸ್ಸಿಗೆ ದಾರಿ. ಯಾಕಂದರೆ ನಾವು ಒಂದು ತಾಲೂಕು ಮಟ್ಟ ಮಾಡುವಾಗ ನಮ್ಗೆ ಏನು ಪರಿಚಯ ಇರಲಿಲ್ಲ, ಅದಕ್ಕೆ ಒಂದು ಆರ್ಟ್ ಬಗ್ಗೆ ಏನೋ ಒಂದು ಅಷ್ಟೊಂದು ನಮಗೆ ಎಜುಕೇಷನ್ ಇರಲಿಲ್ಲ. ಆದರೆ ನಾವು ಯಾವಾಗ ಆರ್ಟ್ ಬಗ್ಗೆ ತುಂಬ ತಿಳುವಳಿಕೆ ನಾವು ಪಡಿತಾ ಇದ್ದು ಹಾಗೆ ನಮ್ಮ ಮುಂದೆ ಒಂದು ಕಾನ್ಫಿಡೆಂಟ್ ಬರ್ತಾ ಇತ್ತು. ಹಾಗಾಗಿ ಜೊತೆಗೆ ನಾನು ಒಂದು ಚಿಕ್ಕ ಒಂದು ಸಚಿನ್ ಸರ್ ಬಗ್ಗೆ ಹೇಳಿ ಮಾಡಿಸ್ತಾ ಇದ್ದೀನಿ. ಸಚಿನ್ ತೆಂಡೂಲ್ಕರ್ ಸರ್ ಅವರು ತುಂಬ ದಿಗ್ಗಜ. ಸಚಿನ್ ಸರ್ ಬಗ್ಗೆ ಗೊತ್ತಲ್ಲ ನಿಮಗೆ? ಸಚಿನ್ ತೆಂಡೂಲ್ಕರ್ ಯಾರು ಗೊತ್ತು? ಓಕೆ, ಸಚಿನ್ ತೆಂಡೂಲ್ಕರ್ ಸರ್ ಅವರು ಆಸ್ಟ್ರೇಲಿಯಾ ಒಂದು ಮ್ಯಾಚಲ್ಲಿ ಬ್ರೆಡ್ ಹಾಗ್ ಅನ್ನೋ ಒಂದು ಬೌಲರು ಸಚಿನ್ ಸರ್ನ ಬೋಲ್ಡ್ ಮಾಡ್ತಾರೆ. ಸಚಿನ್ ತೆಂಡೂಲ್ಕರ್ನ ಬೋಲ್ಡ್ ಮಾಡ್ತಾರೆ. ಅವ್ರಿಗೆ ಹೊಸದು ಬ್ರಾಡ್ ಹಾಗ್ ಅನ್ನೋರು ಹೊಸ ಒಂದು ಬೌಲರ್. ಅವರು ಬೋಲ್ಡ್ ಆಗಿದ್ದ ತಕ್ಷಣ ಅವ್ರಿಗೆ ಒಂದು ತುಂಬ ಉತ್ಸಾಹ ಆಗಿಬಿಡುತ್ತೆ. ಎಲ್ಲ ಪೇಪರ್ಸಲ್ಲಿ ಬ್ರಾಡ್ ಹಾಗ್ ಅವರು ಸಚಿನ್ ತೆಂಡೂಲ್ಕರ್ ಬೋಲ್ಡ್ ಮಾಡಿದ್ದಾರೆ ಅಂತ ದೊಡ್ಡ ಪೇಪರ್ಸಲ್ಲೆಲ್ಲ ಬಂದ್ಬಿಡುತ್ತೆ. ಡಿಪ್ರೆಷನ್ ಆಗಿರ್ತಾರೆ ಸಚಿನ್ ಸರ್. ಅವರು ರೂಮ್ಗೆ ಹೋಗ್ತಾರೆ. ಹೋಗ್ಬಿಟ್ಟು ಪ್ಲೀಸ್ ಆಟೋಗ್ರಾಫ್ ಕೊಡಿ ಅಂತ ಸಚಿನ್ ಸರ್ ಅವರು ಬ್ರೆಡ್ ಹಾಗ್ನ ಕೇಳ್ತಾರೆ. ಆಗ ನಾವಾಗಿದ್ರೆ ನಮ್ಮ ಸೈನ್ ಹಾಕಿ ಕಳಿಸ್ತಾ ಇದ್ವಿ. ತುಂಬ ಸಂತೋಷಪಟ್ಟು ಬೋಲ್ಡರ್ ಪರವಾಗಿಲ್ಲ, ನನ್ನ ಬೋಲರ್ ನಾನು ಔಟ್ ಮಾಡಿದ ಬೋಲರು ನನಗೆ ಸೈನ್ ಕೇಳಿದ್ದಾರೆ ಅಂತ. ಆದರೆ ಸಚಿನ್ ಸರ್ ಅವರು ಅದ್ರಲ್ಲಿ ಏನು ಬಿಡ್ತಾರಂದರೆ, ಇದೇ ಜೀವನದ ಕೊನೆಯ ಅವಕಾಶ, ಮುಂದಿನ ಅವಕಾಶ ನಿಮಗೆ ಮಾಡಲಿಕ್ಕೆ ನಾನು ಕೊಡೋದಿಲ್ಲ ಅಂತ ಅವರು ಆ ಬಾಲಲ್ಲಿ ಬರ್ಕೊಡ್ತಾರೆ. ತದನಂತರ ಬರೆಯೋದು ಈಸಿ, ಎಲ್ಲ ಬರ್ತಾಗ್ತಾರೆ. ಆದರೆ ಬರೆದಾದ್ಮೇಲೆ ಇರ್ತಕ್ಕಂತಹ ಇದೆಯಲ್ಲ, ಅದು ನಿಜವಾದ ಆಟ. ಅದಾದಮೇಲೆ ಬ್ರೆಡ್ ಹಾಗ್ IPL ಕ್ರಿಕೆಟ್ ಟೆಸ್ಟಲ್ಲಿ ವರ್ಲ್ಡ್ ಕಪ್ಪಲ್ಲಿ 35 ಬೌಲಿಂಗಲ್ಲಿ ಅವ್ರಿಗೆ ಎದುರಾಗಿ ಸಿಗುತ್ತೆ. ಅದು ಒನ್ ಟೈಮ್ ಕೂಡ ಬ್ರೆಡ್ ಹಾಗ್ ಅನ್ನೋ ಬೌಲರ್ ಸಚಿನ್ ತೆಂಡೂಲ್ಕರ್ನ ಬೋಲ್ಡ್ ಮಾಡಲಿಕ್ಕೆ ಆಗೋದೇ. ಕಾರಣ ಇಷ್ಟೇ, ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸಲ್ಲಿದ್ದರೆ ಯಾರೇನು ನಿಮಗೆ ಚೀಟಿಂಗು ಮಾಡೋಕ್ಕಾಗೋದಿಲ್ಲ, ಯಾರೇನು ಮಾಡೋಕ್ಕಾಗಲ್ಲ. ಪ್ರಾಕ್ಟೀಸ್ ಇಲ್ಲ, ನೀವೇನು ಸಾಧನೆ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಇನ್ನೊಂದು ಚಿಕ್ಕ ಒಂದು ಮಾತು ಹೇಳಿ ನನಗೆ ಮಾತು ಮುಗಿಸ್ತಾ ಇದ್ದೀನಿ. ಒಬ್ಬ ವಿದ್ವಾಂಸನ, ಒಬ್ಬ ಪುರೋಹಿತನ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿ ಕೇಳ್ತಾನೆ, ಪ್ರಪಂಚದಲ್ಲಿ ಅತಿಯಾದ ಸಂಪತ್ತು ಎಲ್ಲಿದೆ ಅಂತ. ಅತಿಯಾದ ಸಂಪತ್ತು ಎಲ್ಲಿದೆ ಅಂತ ಕೇಳಿದಾಗ ಆ ವಿದ್ವಾಂಸ ಹೇಳ್ತಾನೆ, ನಾವಾಗಿದ್ರೆ ಅಮೆಝಾನ್ ಕಾಡಿನಲ್ಲಿ ಇರ್ತಾ ಇತ್ತು, ಇಲ್ಲ ಅರೇಬಿಯನ್ ದೇಶಗಳಲ್ಲಿ ಇರ್ತಾ ಇತ್ತು ಅಂತ ನಾವು ಹೇಳ್ತಾ ಇದ್ವಿ. ಆದರೆ ವಿದ್ವಾಂಸ
ಆ ಪಂಡಿತ ಹೇಳ್ತಾನೆ, ಇಡೀ ಪ್ರಪಂಚದ ಒಂದು ಸಂಪತ್ತು ಸ್ಮಶಾನದಲ್ಲಿದೆ ಅಂತ ಹೇಳ್ತಾರೆ. ಇವ್ರು ಯಾಕೆ ಈ ತಲೆ ಕೆಟ್ಟಿದೆ, ಏನು ಹಿಂಗೆ ಹೇಳ್ಬಿಡ್ತೀವಿ, ಇವರು ಸ್ಮಶಾನದಲ್ಲಿ ಏನಿದೆ ಅಂತ ಕೇಳಿದಾಗ, ಜೀವನದಲ್ಲಿ ಎಲ್ಲ ವ್ಯಕ್ತಿಗೂ ಪ್ರತಿಯೊಂದು ಅವಕಾಶ ಸಿಗುತ್ತೆ. ಆದರೆ ಅವನ ಐಡಿಯಾಸ್ನ ತನ್ನ ಐಡಿಯಾಸ್ನ ಆಚೆ ಹಾಕಿದೆ ಕೇವಲ ಒಂದೇ ಒಂದು ಮಾತು. ಏನು ಮಾತು ಅಂದರೆ ಭಯ. ಜನ ಏನು ಹೇಳ್ಬಿಡ್ತಾರೆ ಇವ್ರ ಬಗ್ಗೆ, ಜನ ಏನು ಕೆಟ್ಟದಾಗ ಮಾತಾಡ್ಬಿಡ್ತಾರೆ ಇವ್ರ ಬಗ್ಗೆ ಅಂತ ಒಂದೇ ಒಂದು ಭಯ. ನನ್ನ ಐಡಿಯಾಲಜಿ, ನನ್ನ ಒಂದು ಪ್ಲಾನ್ಸ್, ನನ್ನ ಒಂದು ಮೋಟಿವೇಶನ್ಸ್, ನಮ್ಮ ಒಂದು ಪವರ್ ಎಲ್ಲವನ್ನ ಸ್ಮಶಾನಕ್ಕೆ ನಾವು ಬೆಳೆದು ಸಾಯೋ ತನಕ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕನಸುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಕೊನೆಗೆ ಮಶಾನದಲ್ಲಿ ಸೇರ್ಕೊಂಡ್ಬಿಡ್ತೀವಿ. ಅಷ್ಟು ಐಡಿಯಾಸ್ಗಳನ್ನ ನಾವು ಪ್ರಪಂಚಕ್ಕೆ ತೋರಿಸ್ತೀರ ನಾವು ಹಾಗೆ ಬರೀತಾರೆ ಹೋಗ್ತೀವಿ. ಹಾಗಾಗಿ ಯಾವುದು ಕೂಡ ನಿಮ್ಮ ಒಂದು ಐಡಿಯಾಸನ್ನ, ನಿಮ್ಮ ಕನಸನ್ನ ನನಸು ಮಾಡಬೇಕಂದ್ರೆ ನಿಮ್ಮ ಕನಸು ಎಷ್ಟಿದೆಯೋ ಅದರ 10% ನೀವು ಕಷ್ಟಪಡಲೇಬೇಕು. ಕಷ್ಟಪಡದೇ ಇದ್ರೆ ನೀವು ಜೀವನದಲ್ಲಿ ಸಕ್ಸಸ್ ಮಾಡೋಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಈ 2 ಮಾತುಗಳಿಗೆ ಅವಕಾಶ ಕೊಟ್ಟಂತಹ ನನ್ನ ಈ ಇಲಾಖೆಯವರು ನಿಮ್ಮನ್ನು ತುಂಬ ಒಂದು ಧನ್ಯವಾದಗಳು ಹೇಳ್ತಾ ಈ 2 ಮಾತು ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ ಮಾತೆ, ಜೈ ಕನ್ನಡ.